ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಇವತ್ತು. ಹೀಗಾಗಿ ರಾಜ್ಕುಮಾರ್ ಕುಟುಂಬಸ್ಥರು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೊಸ ತಲೆಮಾರಿಗೂ ಅಣ್ಣಾವರ ಸಿನಿಮಾಗಳು ಒಂದು ರೀತಿ ಮಾದರಿ ಅಂತಲೇ ಹೇಳ್ಬೋದು. 2006 ಏಪ್ರಿಲ್ 12ರಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾಗಿದ್ದರು. ಭೌತಿಕವಾಗಿ ನಮ್ಮನ್ನು ಅಗಲಿ ಇವತ್ತಿಗೆ 20 ವರ್ಷ ಕಂಪ್ಲೀಟ್ ಆಗುತ್ತೆ. ಆದರೆ ಇವತ್ತಿಗೂ ಕೂಡ 20 ವರ್ಷ ಕಂಪ್ಲೀಟ್ ಆದರೂ ಕೂಡ ಅಣ್ಣಾವರ ಮೇಲಿನ ಅಭಿಮಾನ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ಈಗಲೂ ಅಷ್ಟೇ ಸಂಖ್ಯೆಯಲ್ಲಿ ಜನರು ಬಂದು ಆ ಸಮಾಧಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅಥವಾ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಯಾವುದೇ ಒಂದು ಹೊಸ ಚಿತ್ರವನ್ನು ಮಾಡೋಕ್ಕೂ ಮುನ್ನ ಅಥವಾ ಹೊಸದಾಗಿ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಆದರೆ, ಈಗ ನಾವು ರಚಿತಾರಾಮ್ ಅವ್ರನ್ನೇ ತಗೊಂಡ್ರೆ ಅವರು ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಯಾವಾಗ ಅವರಿಗೆ ಬುಲ್ಬುಲ್ ಚಿತ್ರದಲ್ಲಿ ಒಂದು ಆಫರ್ ಬರುತ್ತೆ ಅವರು ಮೊದಲನೇದಾಗಿ ಬಂದಿದ್ದೆ ಅಣ್ಣಾವರ ಸಮಾಧಿ ಬಳಿ. ಅಲ್ಲಿ ಬಂದು ಕೈ ಮುಗಿದು ಬೇಡ್ಕೊಳ್ತಾರೆ. ತದನಂತರದಲ್ಲಿ ಅವರು ಆ ಸಿನಿಮಾ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅನೇಕರು ತಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋ ಮುನ್ನ ಅಣ್ಣಾವರ ಆಶೀರ್ವಾದವನ್ನು ಪಡೀತಾರೆ. ಇವತ್ತಿಗೆ 20 ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ. ಆದರೆ ಅಭಿಮಾನಿಗಳ ಅಭಿಮಾನ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. 2006 ಏಪ್ರಿಲ್ 12ರಂದು ನಿಧನರಾಗಿದ್ದರು ಅಣ್ಣಾವರು. ಮತ್ತು 20 ವರ್ಷ ಆಯಿತು ಅಂತ ನಂಬಕ್ಕೆ ಆಗ್ತದೆ. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದಾರೆ. ಇವತ್ತೆಲ್ಲ ಪೂಜೆಗೆ ಬಂದಿದ್ದಾರೆ, ಜನನೂ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರನ್ನೇ. ಅದಕ್ಕೆ ಅವರು ಇಷ್ಟು ವರ್ಷ ಆದರೂ ಜನ ನೋಡಿದ್ರೆ ಬರ್ತಾನೆ ಇದ್ದಾರೆ. ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ. ಎಲ್ಲ ನಮ್ಮ ಅಣ್ಣವ್ರ ಬಗ್ಗೆ ಇವತ್ತು ನೋಡಿ ಎಲ್ಲ ಬರ್ತಾರೆ. ಮ್ಯಾಚ್ ಜೊತೆ ಎಲ್ಲ ಮ್ಯಾಚ್ ರೇಡಿಯೋಸ್ ಬರೋದು ಎಲ್ಲ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಕಳ್ತಾರೆ ಎಲ್ಲ ಕಂಪ್ನಿ. ಇವತ್ತು ನಾನು ಬಂದದ ಮೇಲೆ ಅಣ್ಣವ್ರ ಕುಟುಂಬದ ನಮ್ಮ ಮೇಲೆ ಬಂದಿದ್ದು ಅವ್ರಿಗೆ ನಾನು ಯಾಕೆ ಅಣ್ಣವ್ರು ಯಾಕೆ ವಿಧಾನಸಭೆ ಕೊಟ್ಟು 1983 ನವಂಬರ್ 1